ಈ ಮನೇಲಿ ತೊಂದರೆ ಇದೆ. ಈ ಮನೇಲಿ ಶಾಂತಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಮ್ಮ, ಯಾರಾದರೂ ಈ ಮನೇಲಿ ಸಾವಾಗಿತ್ತಾ? ಅಕಾಲಿಕ ಮರಣ ಏನಾದರೂ ಆಗಿತ್ತಾ? ಇತ್ತೀಚೆಗೆ ಅಂದರೆ ಒಂದು 2-3 ವರ್ಷದ ಹಿಂದೆ. ಹೌದು ಪಂಡಿತ್ರೆ. ಈಗ 2 ವರ್ಷಗಳ ಹಿಂದೆ ನನ್ನ ಸೊಸೆ ಅಂಬಿಕಾ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ಲು. ಅವ್ರ ಹೆಸರಲ್ಲಿ ಶ್ರಾದ್ದ ಕಾರ್ಯಗಳೆಲ್ಲ ಮಾಡಿಸಿದ್ದೀರಾ? ವಿಧಿವಿಧಾನಗಳೆಲ್ಲ ಪೂರ್ತಿ ಆಗಿದೆಯಾ? ಇಲ್ಲ ಪಂಡಿತ್ರೆ, ಅದು ಅಂಬಿಕಾ ಹೋದ್ಮೇಲೆ ನಾವು ಆ ಶಾಕಲ್ಲೇ ಇದ್ವಿ. ಶ್ರಾದ್ದ ಏನೂ ಮಾಡಲಿಲ್ಲ. ಆಮೇಲೆ ಒಂದು ಸಲ ಮಾಡೋದಕ್ಕೆ ಅಂತ ಹೊರಟಿದ್ವಿ. ಬಟ್ ಅದೇ ಟೈಮ್ಗೆ ನನ್ನ ಮಗಳಿಗೆ ಏನೋ ಪ್ರಾಬ್ಲಮ್ ಆಯಿತು ಅಂತ ಪೂಜೆ ಕಾರ್ಯ ಅರ್ಧಕ್ಕೆ ನಿಂತಿತ್ತು. ಏನಂದ್ರಿ? ಶ್ರಾದ್ದ ಅರ್ಧಕ್ಕೆ ನಿಂತೋಯ್ತಾ? ಇದು ದೊಡ್ಡ ಅಪಶಕನ. ಆ ಆತ್ಮ ಅಶಾಂತಿಯಿಂದ ಕೋಪಗೊಂಡಿರುತ್ತೆ. ನಮ್ಮವರು ತಮ್ಮವರು ಅಂತ ನೋಡದೆ ಕಷ್ಟಗಳನ್ನ ಕೊಡುತ್ತೆ. ತೀರ್ಕೊಂಡಿರೋ ಆತ್ಮಕ್ಕೆ ಶ್ರಾದ್ದ ಮಾಡಲಿಲ್ಲ ಅಂದರೆ ಮನೆಯಲ್ಲಿ ಅನಾಹುತಗಳಾಗುತ್ತೆ. ನಿಮ್ಮ ಪುಣ್ಯ ಈ ಮನೆಯಲ್ಲಿ ಇನ್ನೊಂದು ಸಾವಾಗಿಲ್ಲ. ನಿಮ್ಮ ಹೆಂಡತಿ ಶ್ರಾದ್ದ ಮಾಡಲೇಬೇಕು. ಇಲ್ಲ ಅಂದರೆ ಮನೇಲಿ ಅಪಾಯ ಹೆಚ್ಚಾಗತ್ತೆ. ಅದರಲ್ಲೂ ಮಕ್ಕಳಿಗೆ ತೊಂದರೆ ಜಾಸ್ತಿ. ಅಮ್ಮ, ಮೊದಲು ಆತ್ಮಕ್ಕೆ ಶಾಂತಿ ಕೊಡಿಸಿ. ಇಲ್ಲ ಅಂದರೆ ಈ ಭೂಮಿ ಮೇಲೆ ಆತ್ಮ ಅಲ್ದಾಡ್ತಾ ಎಲ್ರಿಗೂ ತೊಂದರೆ ಕೊಡುತ್ತೆ. ಸರಿ ಗುರುಗಳೇ, ನೀವು ಹೇಳಿದಾಗೆ ಶ್ರಾದ್ದ ಕಾರ್ಯ ಮಾಡೋಣ. ಶರತ್, ಒಳ್ಳೆ ನಿರ್ಧಾರ ತಗೊಂಡ್ಯಪ್ಪ. ನಾನು ಈ ವಿಷಯನ ಮೊದಲೇ ನಿನ್ನ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನೀನೆಲ್ಲಿ ನೊಂದ್ಕೋತೀಯೋ ಅಂತ ನಾನೇ ಸುಮ್ಮನಾಗ್ಬಿಟ್ಟೆ. ಪಂಡಿತ್ರೆ ಹೇಳಿದ್ದು 100ಕ್ಕೆ 100 ಸತ್ಯ ಅಪ್ಪ. ಅಂಬಿಕನ ಆತ್ಮ ಅಲ್ದಾಡಬಾರ್ದು. ಅವಳಿಗೆ ನಾವು ಮುಕ್ತಿ ಕೊಡಿಸ್ಬೇಕು. ಈ ಶ್ರಾದ್ದ ಕಾರ್ಯನ ನೀನು ದುರ್ಗಾ ಇಬ್ರು ಸೇರಿ ಮಾಡಬೇಕು. ನಾನಾ ಮೇಡಮ್, ನಾನು ಮಾಡಬೇಕಾ? ಹೌದು, ದಂಪತಿಗಳಿಬ್ಬರು ಸೇರಿ ಕಾರ್ಯ ಮಾಡಿದ್ರೇ ಆತ್ಮಕ್ಕೆ ಶಾಂತಿ ಸಿಗೋದು. ಇಲ್ಲ, ಈ ಪೂಜೆ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಅಪ್ಪ, ನನ್ನಮ್ಮ ಸತ್ತ ಇಲ್ಲ ಅಂದ್ಮೇಲೆ ನೀವು ಯಾರಿಗೆ ಶ್ರಾದ್ದ ಮಾಡ್ತೀರಾ? ಅಪ್ಪ, ಅಮ್ಮನ ಶ್ರಾದ್ದ ನಡಿಬಾರ್ದು. ಬದುಕಿರೋ ಅಮ್ಮನ್ನ ಸಾಯ್ಸಕ್ ನಾನ್ ಬಿಡಲ್ಲ. ಪ್ಲೀಸ್ ಅಪ್ಪ, ಅಮ್ಮನ ಶ್ರಾದ್ದ ಮಾಡಬೇಡಪ್ಪ. ಆಯ್ತಾ ಪುಟ, ಪಂಡಿತರು ಅಮ್ಮನ ಒಳ್ಳೇದಕ್ಕೆ ಹೇಳ್ತಿರೋದಲ್ವಾ? ನೋಡು, ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಾನೆ ನಾವೆಲ್ಲ ಮಾಡ್ತಾ ಇರೋದು. ಇಲ್ಲ ಅಪ್ಪ, ಶ್ರಾದ್ದ ಮಾಡಾದ್ಮೇಲೆ ಅಮ್ಮ ನಮ್ಮನ್ನ ಬಿಟ್ಟು ಪರ್ಮನೆಂಟ್ ಆಗಿ ದೂರ ಹೋಗ್ತಾರೆ ಅಂತ ನೀವೇ ನನಗೆ ಅವತ್ತು ಹೇಳಿದ್ರಿ. ಪ್ಲೀಸ್ ಅಪ್ಪ, ಈ ಪೂಜೆ ಮಾಡಿ ಅಮ್ಮನ ನನ್ನಿಂದ ದೂರ ಮಾಡಬೇಡಿ. ಒಂದ್ಸಲ ಅಮ್ಮನ ನಾನು ಕಳ್ಕೊಂಡಿದ್ದೀನಿ, ಮತ್ತೆ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ ಅಪ್ಪ. ಗೀತಾ ಪುಟ್ಟ, ಹಠ ಮಾಡಬೇಡ ಕಣೋ. ಅಮ್ಮ ಎಲ್ಲೂ ಹೋಗಲ್ಲ ಕಂದ. ಅವಳ ಆತ್ಮಕ್ಕೆ ಮುಕ್ತಿ ಸಿಗಬೇಕು ಕಂದ. ಅದಕ್ಕೆ ನಾವು ಈ ಪೂಜೆ ಮಾಡಲೇಬೇಕು ಅಷ್ಟೇ. ಸುಳ್ಳು ಹೇಳ್ಬೇಡಿ ಅಪ್ಪಮ್ಮ ನೀವು. ಅಮ್ಮ ಬದುಕಿಲ್ಲ ಅಂದ್ರು ಇಲ್ಲೇ ಸುತ್ತಮುತ್ತ ನಮ್ ಜೊತೆನೆ ಇದ್ದಾರೆ ಅನ್ನಿಸ್ತಾ ಇದೆ. ಈ ಶ್ರಾದ್ದ ಮಾಡಿ ಅಮ್ಮನ್ನ ದೂರ ಮಾಡಬೇಡಿ ಅಪ್ಪಮ್ಮ, ಪ್ಲೀಸ್. ಇದಕ್ಕೆ ನಾನು ಒಪ್ಪಲ್ಲ. ಹಿತ ಪುಟ್ಟ, ಪುಟ್ ಮೇಡಮು ಹೇಳ್ತಿರೋದು ನಿಜ. ಅಂಬಿಕಾ ಅವರು ಇಲ್ಲೇ ನಮ್ಮ ಜೊತೆಲೇ ಇದ್ದಾರೆ. ಈಗ ಶ್ರಾದ್ದ ಮಾಡಿದ್ರೆ ಅವ್ರನ್ನ ನಾವು ಶಾಶ್ವತವಾಗಿ ಕಳ್ಕೋಬೇಕಾಗುತ್ತೇನೋ. ಇಲ್ಲ, ಇದಕ್ಕೆ ಯಾಕೋ ನನ್ನ ಮನಸ್ಸು ಒಪ್ತಿಲ್ಲ.
ಛೇ, ಈ ಹಿತ ಸರಿಯಾದ ಸಮಯಕ್ಕೆ ಬಂದು ಎಲ್ಲ ಹಾಳು ಮಾಡಿದ್ಲು. ದುರ್ಗನಾದ್ರೂ ಬಾಯ್ ಬಿಟ್ಟು ಮಾತಾಡ್ತಾಳೆ ಅಂದ್ಕೊಂಡ್ರೆ ಇವಳು ಹಿತ ಪರವಾಗೇ ಇದ್ದಾಳೆ ಅಂತ ಅನಿಸ್ತಿದೆ. ನೋನೋ, ಇವರಿಬ್ಬರನ್ನ ಹೀಗೆ ಬಿಟ್ಟರೆ ಅಂಬಿಕನ ಈ ಲೋಕದಿಂದ ಹೊರಗೆ ಹಾಕೋಕ್ಕಾಗಲ್ಲ. ಹೇಗಾದರೂ ಮಾಡಿ ಈ ವಿಷಯನ ಇವತ್ತೇ ಫೈನಲ್ ಮಾಡಬೇಕು. ಪಂಡಿತ್ರೆ, ದಯವಿಟ್ಟು ಕ್ಷಮಿಸ್ಬಿಡಿ. ಹಿತಾಗೆ ಅವ್ರ ಅಮ್ಮ ಅಂದರೆ ತುಂಬ ಪ್ರೀತಿ, ಅದಕ್ಕೆ ಹಾಗೆಲ್ಲ ಮಾತಾಡೋದು. ಶರತ್ ಅವರೇ, ಸಂಬಂಧಗಳಿಗಿಂತ ಆತ್ಮದ ಮುಕ್ತಿ ಮುಖ್ಯ. ನೀವೇ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಆ ಆತ್ಮ ನಿಮ್ಮ ಕುಟುಂಬದ ವಿರುದ್ಧ ತಿರುಗಿ ಬಿದ್ದು ನಿಮ್ಮ ಕುಟುಂಬಕ್ಕೆ ಅಪಾಯ ಮಾಡೋದಕ್ಕಿಂತ ಮುಂಚೆ ಶ್ರಾದ್ದ ಮಾಡಿಸಿ. ಅಮ್ಮ, ಬರ್ತೀನಿ. ನೋಡು ಶಾನ್ವಿ, ಇನ್ನು ಎಷ್ಟು ದಿನ ಅಂತ ಹೈಡ್ ಮಾಡೋದು? ಇವತ್ತೇ ಹೋಗ್ಬಿಟ್ಟು ಶರತ್ ಹತ್ರ ನಮ್ಮಿಬ್ಬರು ವಿಷಯ ಮಾತಾಡ್ಬಿಡು. ನೀನನ್ನು ಬಿಟ್ಟಿರಲ್ಲ ಅಂತ ಹೇಳ್ಬಿಡು. ಅಫಿಷಿಯಲ್ ಮಾಡೋಕ್ಕೆ ಇದೇ ರೈಟ್ ಟೈಮ್. ನೋ ತರುಣ್, ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ನೀನೇ ಸಿಚುವೇಶನ್ ನೋಡ್ತಿದೀಯಲ್ಲ. ಈಗ ತಾನೇ ಅಂಬಿಕಾ ಅತ್ತಿಗೆ ಶ್ರಾದ್ದ ಮಾಡೋದ್ರ ಬಗ್ಗೆ ಡಿಸ್ಕಷನ್ ನಡೀತಿದೆ ಮನೇಲಿ. ಕಮ್ ಆನ್ ಶಾನ್ವಿ, ಯಾವಾಗಲೂ ಏನೋ ಒಂದು ಇರುತ್ತಲ್ವಾ? ಅಲ್ಲ, ನಮ್ಮಿಬ್ರು ವಿಷಯ ಬಂದಾಗ ನೀನು ಯಾಕೆ ಇಷ್ಟು ಕ್ಯಾಶುವಲ್ ಆಗಿರ್ತೀಯಾ? ನನ್ನ ಇಮೋಷನ್ಸ್ ನಿಂಗೇನು ವ್ಯಾಲ್ಯೂ ನೀಡಲ್ವಾ? ವೇಟ್, ಇದರಲ್ಲಿ ವ್ಯಾಲ್ಯೂ ವಿಷಯ ಯಾಕೆ ಬಂತು? ಅಣ್ಣ ಅದಕ್ಕೆ ಕಳ್ಕೊಂಡಿರೋ ನೋವಲ್ಲಿದ್ದಾನೆ. ಇಂಥ ಸಿಚುವೇಶನಲ್ಲಿ ನಾನು ಹೋಗಿ ನಮ್ಮಿಬ್ರು ವಿಷಯ ಮಾತಾಡಿದ್ರೆ ವಿಯರ್ಡ್ ಅನ್ಸಲ್ವಾ? ಕಮ್ ಆನ್ ಶಾನ್ವಿ, ದಿಸ್ ಇಸ್ ನಾಟ್ ಎಟ್ ಆಲ್ ರೈಟ್. ಇಟ್ ಇಸ್ ಜಸ್ಟ್ ಅನ್ ಎಕ್ಸ್ಕ್ಯೂಸ್. ಇವಾಗ ನಮ್ಮಿಬ್ಬರು ರಿಲೇಷನ್ಶಿಪ್ಗಿಂತ ಜಾಸ್ತಿ ಅಣ್ಣನ ಮೂಡ್ ಇಂಪಾರ್ಟೆಂಟಾ? ದಿಸ್ ಇಸ್ ನಾಟ್ ಫೇರ್. ಲಿಸನ್ ತರುಣ್, ನಾನು ಈ ವಿಷಯದಲ್ಲಿ ತುಂಬ ಕ್ಲಿಯರ್ ಆಗಿದ್ದೀನಿ. ಅಣ್ಣ ಈಗ ಸ್ಟ್ರೆಸ್ಸಲ್ಲಿದ್ದಾನೆ. ಇಂಥ ಟೈಮಲ್ಲಿ ನಮ್ಮಿಬ್ರು ವಿಷಯ ಮಾತಾಡೋದು ಬೇಡ. ಸ್ವಲ್ಪ ಟೈಮ್ ಕಳೀಲಿ, ಆಮೇಲೆ ಮಾತಾಡೋಣ. ನಾನು ಸ್ವಾರ್ಥಿ ಅಲ್ಲ, ನನಗೆ ಎಲ್ಲರೂ ಮುಖ್ಯನೇ. ವಾಟ್ ದ ಹೆಲ್? ಇವಳು ಹೀಗೆ ಅಣ್ಣ ಅಂತಿದ್ರೆ ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಇವಳನ್ನು ಹೇಗಾದರೂ ಮಾಡಿ ನನ್ನ ಲೈನಿಗೆ ತರಲೇಬೇಕು. ಏನು ಮಾಡಲಿ ನಾನು? ಶ್ರಾದ್ದ ಮಾಡೋದು ಬೇಡವೋ? ಯಾವ್ದು ಸರಿ ಯಾವ್ದು ತಪ್ಪು ಅಂತಲೇ ಗೊತ್ತಾಗ್ತಾ ಇಲ್ಲ. ಪುಟ್ ಮೇಡಮ್ ಹೇಳ್ದಾಗೆ ಅಂಬಿಕಾ ಅವ್ರನ್ನ ಶಾಶ್ವತವಾಗಿ ದೂರ ಕಳಿಸೋದು ತಪ್ಪೇ ಇರ್ಬೋದು. ಆದರೆ ಅವ್ರಿಗಾಗ್ತಿರೋ ತೊಂದರೆಗೆ ಪರಿಹಾರ ಹುಡುಕ್ತಾ ಇರೋದು ಇನ್ನೂ ದೊಡ್ಡ ತಪ್ಪಾಗುತ್ತೆ. ತಲೆ ಎಲ್ಲ ಕೆಡ್ತಿದೆ. ಏನು ಮಾಡೋದು?